ಸ್ಟೂಡೆಂಟ್ಸ್ ಫಸ್ಟ್ ಪಿ ಸಿ ಕೆಮಿಸ್ಟ್ರಿ ಪ್ರಾಕ್ಟಿಕಲ್ಸಲ್ಲಿ 5 ಮಾರ್ಕ್ಸ್ಗೆ ಸಾಲ್ಟ್ ಅನಾಲಿಸಿಸ್ ಕೇಳ್ತಾರೆ. ಒಂದು ಸಾಲ್ಟ್ ಕೊಟ್ಟಿರ್ತಾರೆ, ಆ ಸಾಲ್ಟಲ್ಲಿ ಇರುವಂತಹ ಆಸಿಡ್ ರಾಡಿಕಲ್ ಅಂದರೆ ನೆಗೆಟಿವ್ಲಿ ಚಾರ್ಜ್ಡ್ ಆನಯಾನ್ ನೀವು ಟೆಸ್ಟ್ ಮಾಡಿ ಕಂಡಿಡಿದು ಅದರ ರಿಪೋರ್ಟ್ ಬರೀಬೇಕು ನೀವು. ಇದೊಂದು 5 ಮಾರ್ಕ್ಸ್ಗೆ ತುಂಬ ಇಂಪಾರ್ಟೆಂಟ್. ಈ ವಿಡಿಯೋನಲ್ಲಿ ನಾವು ನಿಮ್ಮ ಸಿಲೆಬಸ್ಸಲ್ಲಿರುವಂತಹ ಆಸಿಡ್ ರಾಡಿಕಲ್ಸ್ನ ಹೇಗೆ ಡಿಟೆಕ್ಟ್ ಮಾಡೋದನ್ನು ನಾವು ಕಲಿಯೋಣ. ಆಸಿಡ್ ರಾಡಿಕಲ್ ಅಂದರೆ ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್, ಅದನ್ನು ಆನಯಾನ್ಸ್ ಅಂತಲೂ ಸಹ ಕರಿತೀವಿ. ಸಾಲ್ಟ್ ಪ್ರಿಪೇರ್ ಆಗೋ ಟೈಮಲ್ಲಿ ಆಸಿಡಿಂದ ಬಂದಿರುವಂತಹ ರ್ಯಾಡಿಕಲ್ನ ನಾವು ಆಸಿಡ್ ರ್ಯಾಡಿಕಲ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಸೋಡಿಯಂ ಕ್ಲೋರೈಡ್ ಸಾಲ್ಟ್ನ ನೀವು ಪ್ರಿಪೇರ್ ಮಾಡಬೇಕು ಅಂದರೆ ಕ್ಲೋರೈಡ್ ಅಯಾನ್ ಎಲ್ಲಿಂದ ಬಂದಿರುತ್ತೆ? ಸಾಲ್ಟಿಂದ ಬಂದಿರುತ್ತೆ. ಸೊ ಈ ಕ್ಲೋರೈಡ್ ಅಯಾನ್ನ ನಾವು ಆಸಿಡ್ ರಾಡಿಕಲ್ ಅಥವಾ ಆನಯಾನ್ ಅಂತ ಕರಿತೀವಿ. ಸೊ ನಿಮ್ಮ ಫಸ್ಟ್ ಪಿ ಯು ಸಿ ಸಿಲೆಬಸ್ಸಲ್ಲಿ ಟೋಟಲ್ 4 ಆಸಿಡ್ ರಾಡಿಕಲ್ಸ್ ಅದಾವೆ. ಕಾರ್ಬೋನೇಟ್ ಅಯಾನ್ CO3-, ಕ್ಲೋರೈಡ್ ಅಯಾನ್ Cl-, ಬ್ರೋಮೈಡ್ ಅಯಾನ್ Br-, ಸಲ್ಫೇಟ್ ಅಯಾನ್ SO4-2-. ಕಾರ್ಬೋನೇಟ್ ಅಯಾನ್ ಫಸ್ಟ್ ಗ್ರೂಪ್ ಆಸಿಡ್ ರಾಡಿಕಲಲ್ಲಿರುತ್ತೆ. ಕ್ಲೋರೈಡ್ ಮತ್ತು ಬ್ರೋಮೈಡ್ ಅಯಾನ್ ಸೆಕೆಂಡ್ ಗ್ರೂಪ್ ಆಸಿಡ್ ರಾಡಿಕಲಲ್ಲಿರುತ್ತೆ. ಸಲ್ಫೇಟ್ ಅಯಾನ್ ಥರ್ಡ್ ಗ್ರೂಪ್ ಆಸಿಡ್ ರಾಡಿಕಲಲ್ಲಿ ಇರುತ್ತೆ. ಸೊ ಇವನ್ನ ಹೇಗೆ ನೀವು ಕಂಡುಹಿಡಬೇಕು ಅನ್ನೋದು ಈಸಿಯಾಗಿ ನಾವು ಈ ವಿಡಿಯೋನಲ್ಲಿ ನೋಡೋಣ. ನೋಡಿ ಸ್ಟೂಡೆಂಟ್ಸ್, ನಿಮಗೆ ಸಾಲ್ಟ್ ಪ್ಯಾಕೆಟ್ ಕೊಟ್ಟಿದ ತಕ್ಷಣ ನೀವು ಅದನ್ನು ಪ್ರಿಲಿಮಿನರಿ ಟೆಸ್ಟ್ ಮಾಡಬೇಕು. ಪ್ರಿಲಿಮಿನರಿ ಟೆಸ್ಟ್ ಅಂದರೆ ನೀವು ಸ್ಟೇಟ್ ಕಂಡುಹಿಡಿಬೇಕು, ಅದು ಸ್ಟೇಟ್ ಕ್ರಿಸ್ಟಲೈನ ಅಥವಾ ಅಮಾರ್ಫಸ್ ಅಂತ. ಮತ್ತು ಕಲರ್ ನೋಡಬೇಕು. ಎಲ್ಲ ಮ್ಯಾಕ್ಸಿಮಮ್ ಸಾಲ್ಟ್ಸ್ ಎಲ್ಲ ಕಲರ್ಲೆಸ್ ಇರುತ್ತೆ, ವೈಟೇ ಇರುತ್ತೆ. ಮತ್ತು ಸಾಲ್ಯುಬಿಲಿಟಿ ಚೆಕ್ ಮಾಡಬೇಕು. ಎಲ್ಲ ಸಾಲ್ಟ್ಸ್ ನಿಮ್ಮ ಸಿಲೆಬಸ್ಸಲ್ಲಿರೋದೆಲ್ಲ ವಾಟ್ರಲ್ಲಿ ಸಾಲ್ಯುಬಲ್ ಆಗುತ್ತೆ. ಒಂದೇ ಒಂದು ಕಾರ್ಬೋನೇಟ್ ಇರುವಂತಹ ಸಾಲ್ಟ್ ನೀರಲ್ಲಿ ಕರಗಲ್ಲ, ವಾಟರಲ್ಲಿ ಅದು ಇನ್ಸಾಲ್ಯುಬಲ್. ನೀವು ಅದನ್ನು HCl ಬಳಸ್ಕೊಂಡು ನೀವು ಸಾಲ್ಯುಬಿಲಿಟಿ ಚೆಕ್ ಮಾಡ್ಕೋಬೇಕು. ವಾಟ್ರಲ್ಲಿ ಸಾಲ್ಯುಬಲ್ ಆಗಲಿಲ್ಲ ಅಂದರೆ ನೆಕ್ಸ್ಟ್ ನೀವು HCl, ಹೈಡ್ರೋಜನ್ ಕ್ಲೋರೈಡ್, ಡೈಲ್ಯೂಟ್ HClಲ್ಲಿ ನೀವು ಸಾಲ್ಯುಬಿಲಿಟಿನ ಚೆಕ್ ಮಾಡಬೇಕು. ಸೊ ಫಸ್ಟ್ ರ್ಯಾಡಿಕಲ್ ಇರೋದು ನಿಮಗೆ ಕಾರ್ಬೋನೇಟ್ ಅಯಾನ್, ಅದು ಗ್ರೂಪ್ 1 ಆಸಿಡ್ ರ್ಯಾಡಿಕಲ್ಗೆ ಸೇರಿರುತ್ತೆ. ಕಾರ್ಬೋನೇಟ್ ಅಯಾನ್ನ ಫಾರ್ಮುಲಾ CO3-2-. ಸೊ ಈ ಸಾಲ್ಟ್ ನಿಮಗೆ ಬಂದಿದ್ದರೆ ಯೂಶ್ವಲಿ ಈ ಸಾಲ್ಟ್ನ ಫಿಸಿಕಲ್ ಸ್ಟೇಟ್ ನೀವು ಅಮಾರ್ಫಸ್ ನೋಡ್ತೀರಾ. ಇಟ್ ವಿಲ್ ಬಿ ಇನ್ ಅಮಾರ್ಫಸ್ ಸ್ಟೇಟ್. ಮತ್ತು ಇದು ನೀರಲ್ಲಿ ಕರಗಲ್ಲ, ಡೈಲ್ಯೂಟ್ HCl ಕರಗುತ್ತೆ. ಸೊ ಇದನ್ನು ಫಸ್ಟ್ ಗ್ರೂಪ್ ಮಾಡೋದಕ್ಕೋಸ್ಕರ ನೀವು ಒಂದು ಟೆಸ್ಟ್ ಟ್ಯೂಬಲ್ಲಿ ಸಾಲ್ಟ್ ತೊಗೊಳ್ರಿ, ಪಿಂಚ್ ಆಫ್ ಸಾಲ್ಟ್ ತೊಗೊಂಡು ಅದರಲ್ಲಿ ಡೈಲ್ಯೂಟ್ HCl ಹಾಕಿ. ಡೈಲ್ಯೂಟ್ HCl ಹಾಕಿದ ತಕ್ಷಣ ನೀವೇನು ನೋಡ್ತೀರಾ? ಎಫರ್ವೆನ್ಸಸ್ನ ನೋಡ್ತೀರಾ. ಬ್ರಿಸ್ಕ್ ಎಫರ್ವೆನ್ಸಸ್ ಆಫ್ ಕಲರ್ಲೆಸ್ ಗ್ಯಾಸ್. ಆ ಕಲರ್ಲೆಸ್ ಗ್ಯಾಸ್ ಯಾವುದಪ್ಪ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್. ನೀವು ಸ್ಪ್ರೈಟ್ ಅಥವಾ ಕೋಕೋಕೋಲಾ ಬಾಟಲ್ನ ಓಪನ್ ಮಾಡಿದಾಗ ಬಬಲ್ಸ್ ಕಾಣಿಸ್ಕೊಳುತ್ತಲ್ಲ, ಆ ರೀತಿ ಇಲ್ಲೂ ಕೂಡ ಕಾರ್ಬನ್ ಡೈಆಕ್ಸೈಡ್ ಬಬಲ್ಸ್ ಎಫರ್ವೆನ್ಸಸ್ ರೂಪದಲ್ಲಿ ಆಚೆ ಕಡೆ ಬರುತ್ತೆ. ಆ ಕಲರ್ಲೆಸ್ ಗ್ಯಾಸ್ ಎಫರ್ವೆನ್ಸಸ್ ಬಂದಾಗ ನೀವೇನು ಮಾಡಬೇಕು? ದಟ್ ವಿಲ್ ಬಿ ಇಂಡಿಕೇಟಿಂಗ್ ದಟ್ ಫಸ್ಟ್ ಗ್ರೂಪ್ ಆಸಿಡ್ ರಾಡಿಕಲ್ ಪ್ರೆಸೆಂಟ್ ಇದೆ ಅಂತ. ಆವಾಗ ನೀವು ಆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ನ ಲೈಮ್ ವಾಟರ್ಗೆ ಪಾಸ್ ಮಾಡಿದಾಗ ಆ ಲೈಮ್ ವಾಟರ್ ಮಿಲ್ಕಿಯಾಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿ ನೋಡ್ತೀರಾ ನೀವು, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಲೈಮ್ ವಾಟರ್ಗೆ ಪಾಸ್ ಮಾಡಿದ ತಕ್ಷಣ ಅದು ಮಿಲ್ಕಿಯಾಗಿ ಕನ್ವರ್ಟ್ ಆಗುತ್ತೆ. ಸೊ ಏನಾದರೂ ಮಿಲ್ಕಿಯಾಗಿ ಕನ್ವರ್ಟ್ ಆದರೆ, ಬ್ರಿಸ್ಕ್ ಎಫರ್ವೆನ್ಸಸ್ ಬಂದರೆ ಫಸ್ಟ್ ಗ್ರೂಪ್ ಆಸಿಡ್ ರಾಡಿಕಲ್ ಪ್ರೆಸೆಂಟ್ ಇದೆ ಮತ್ತು ಕಾರ್ಬೋನೇಟ್ ಅಯಾನ್ ಇದೆ ಅಂತ ನೀವು ನಿಮ್ಮ ರಿಪೋರ್ಟಲ್ಲಿ ಬರೀಬೇಕು. ಏನಾದರೂ ನಿಮಗೆ ಎಫರ್ವೆನ್ಸಸ್ ಕಾಣಿಸ್ಕೊಳ್ಳಿಲ್ಲ, ಬಬಲ್ಸ್ ಬಂದಿಲ್ಲ ಅಂದರೆ ಫಸ್ಟ್ ಗ್ರೂಪ್ ಆಸಿಡ್ ರಾಡಿಕಲ್ ಆಬ್ಸೆಂಟ್ ಇದೆ ಅಂತ. ಆಬ್ಸೆಂಟ್ ಇದ್ದಾಗ ನೀವು ಸೆಕೆಂಡ್ ಗ್ರೂಪ್ಗೆ ಹೋಗಬೇಕು. ಏನಾದರೂ ಪ್ರೆಸೆಂಟ್ ಇದ್ದಾಗ ಅಲ್ಲೇ ನೀವು ಕನ್ಫರ್ಮೇಟರಿ ಟೆಸ್ಟ್ ಮಾಡಿ ರಿಪೋರ್ಟ್ ಬರೆದು ನೀವು ಸಬ್ಮಿಟ್ ಮಾಡ್ಬೋದು. ಏನಾದರೂ ಪ್ರೆಸೆಂಟ್ ಇಲ್ಲ ಅಂದರೆ, ಎಫರ್ವೆನ್ಸಸ್ ಬಂದಿಲ್ಲ ಅಂದರೆ ನೀವು ಆವಾಗ ಸೆಕೆಂಡ್ ಗ್ರೂಪ್ಗೆ ಹೋಗಬೇಕು. ಸೆಕೆಂಡ್ ಗ್ರೂಪ್ ಆಸಿಡ್ ರಾಡಿಕಲಲ್ಲಿ ಈ ಗ್ರೂಪಲ್ಲಿ ಎರಡು ರ್ಯಾಡಿಕಲ್ಸ್ ಇದೆ. ಒಂದು ಕ್ಲೋರೈಡ್ ಅಯಾನ್, ಇನ್ನೊಂದು ಬ್ರೋಮೈಡ್ ಅಯಾನ್. ಎರಡಕ್ಕೂ ಬೇರೆ ಬೇರೆ ಟೆಸ್ಟ್ ಇದೆ. ಈ ಸೆಕೆಂಡ್ ಗ್ರೂಪಲ್ಲಿ ನೀವು ಡ್ರೈ ಟೆಸ್ಟ್ ಟ್ಯೂಬ್ ತಗೋಬೇಕು. ಡ್ರೈ ಟೆಸ್ಟ್ ಟ್ಯೂಬ್ ತೊಗೊಂಡು ಅದರಲ್ಲಿ ಸಾಲ್ಟ್ ಹಾಕಿ ಕಾನ್ಸಂಟ್ರೇಟೆಡ್, ಡೈಲ್ಯೂಟ್ ಅಲ್ಲ, ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಹಾಕಿದಾಗ ಏನಾದರೂ ಕಲರ್ಲೆಸ್ ಗ್ಯಾಸ್ ಬರ್ತಾ ಇದೆ ಅಂದರೆ ಅದು ಕ್ಲೋರೈಡ್ ಅಯಾನ್. ಏನಾದರೂ ರೆಡ್ಡಿಶ್ ಬ್ರೌನ್ ಗ್ಯಾಸ್ ಬಂದರೆ ಅದು ಬ್ರೋಮೈಡ್ ಅಯಾನ್ ಅಂತ. ಸೆಕೆಂಡ್ ಗ್ರೂಪಲ್ಲಿ 2 ರ್ಯಾಡಿಕಲ್ ಇದೆ, ಕ್ಲೋರೈಡ್ ಅಯಾನ್ ಮತ್ತು ಬ್ರೋಮೈಡ್ ಅಯಾನ್. ಸಾಲ್ಟ್ ತೊಗೊಂಡು ಡ್ರೈ ಟೆಸ್ಟ್ ಟ್ಯೂಬಲ್ಲಿ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಹಾಕಿದಾಗ ಕಲರ್ಲೆಸ್ ಫ್ಯೂಮ್ಸ್ ಬಂದರೆ ಕ್ಲೋರೈಡ್ ಅಯಾನ್ ಅಂತ ನೀವು ಡಿಟೆಕ್ಟ್ ಮಾಡ್ಬೋದು. ಏನಾದರೂ ರೆಡ್ಡಿಶ್ ಬ್ರೌನ್ ಫ್ಯೂಮ್ಸ್ ಬಂದರೆ ಅದು ಬ್ರೋಮೈಡ್ ಅಯಾನ್ ಅಂತ. ನಿಮ್ಗೇನಾದರೂ ಕಲರ್ಲೆಸ್ ಫ್ಯೂಮ್ಸ್ ಬರ್ತಾ ಇದೆ, ಕಲರ್ಲೆಸ್ ಗ್ಯಾಸ್ ಬರ್ತಾ ಇದೆ ಅಂದರೆ ನೀವೇನು ಮಾಡಬೇಕು? ಒಂದು ಗ್ಲಾಸ್ ರಾಡ್ ತೊಗೊಂಡು ಅದನ್ನು ಅಮೋನಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನಲ್ಲಿ ಡಿಪ್ ಮಾಡಿ ನೀವು ಟೆಸ್ಟ್ ಟ್ಯೂಬ್ನ ಮೌತ್ ಹತ್ರ ಹಿಡಿದ್ರೆ ನಿಮಗೆ ಡೆನ್ಸ್ ವೈಟ್ ಫ್ಯೂಮ್ಸ್ ಕಾಣಿಸ್ಕೊಳ್ಳುತ್ತೆ. ಡೆನ್ಸ್ ವೈಟ್ ಫ್ಯೂಮ್ಸ್ ಆಫ್ ಅಮೋನಿಯಂ ಕ್ಲೋರೈಡ್. ಆವಾಗ ಸೆಕೆಂಡ್ ಗ್ರೂಪ್ ಆಸಿಡ್ ರಾಡಿಕಲ್ ಮೇ ಬಿ ಪ್ರೆಸೆಂಟ್, ಕ್ಲೋರೈಡ್ ಅಯಾನ್ ಮೇ ಬಿ ಪ್ರೆಸೆಂಟ್ ಅಂತ. ನೀವಿಲ್ಲಿ ನೋಡ್ತಾ ಇದ್ದೀರಾ, ಈ ರೀತಿ ನಿಮಗೆ ಡೆನ್ಸ್ ವೈಟ್ ಫ್ಯೂಮ್ಸ್ ಕಾಣಿಸ್ಕೊಳ್ಳುತ್ತೆ. ಗ್ಲಾಸ್ ರಾಡ್ ನೀವು ಅಮೋನಿಯಂ ಹೈಡ್ರಾಕ್ಸೈಡ್ ಡಿಪ್ ಮಾಡಿ ಟೆಸ್ಟ್ ಟ್ಯೂಬ್ ಬಾಯಿ ಹತ್ರ ಇಟ್ಟಾಗ ನಿಮಗೆ ಡೆನ್ಸ್ ವೈಟ್ ಫ್ಯೂಮ್ಸ್ ಕಾಣಿಸ್ಕೊಂಡ್ರೆ ಕ್ಲೋರೈಡ್ ಅಯಾನ್ ಪ್ರೆಸೆಂಟ್ ಇದೆ ಅಂತ. ಕ್ಲೋರೈಡ್ ಅಯಾನ್ಗೆ ಕನ್ಫರ್ಮೇಟರಿ ಟೆಸ್ಟ್ ಸಿಲ್ವರ್ ನೈಟ್ರೇಟ್ ಟೆಸ್ಟ್. ನೀವು ಸಾಲ್ಟ್ ಸೊಲ್ಯೂಷನ್ ಮಾಡಿಕೊಂಡು ಅದಕ್ಕೆ ಸಿಲ್ವರ್ ನೈಟ್ರೇಟ್ ಹಾಕಿದಾಗ ಕರ್ಡಿ ವೈಟ್ ಪ್ರಿಸಿಪಿರೇಟ್ ಬಂದರೆ ಕ್ಲೋರೈಡ್ ಅಯಾನ್ ಕನ್ಫರ್ಮ್ ಅಂತ ಆಗುತ್ತೆ.
ನಿಮ್ಗೇನಾದರೂ ರೆಡ್ಡಿಸ್ ಬ್ರೌನ್ ಫ್ಯೂಮ್ಸ್ ಬಂತು ಅಂದರೆ, ಈ ರೀತಿ ರೆಡ್ಡಿಸ್ ಬ್ರೌನ್ ಫ್ಯೂಮ್ಸ್ ಬಂತು ಅಂದರೆ ಬ್ರೋಮೈಡ್ ಅಯಾನ್ ಇದೆ ಅಂತ ನಿಮಗೆ ರಿಪೋರ್ಟಲ್ಲಿ ಬರೆದು ಅದಕ್ಕೆ ಕನ್ಫರ್ಮಿಟಿ ಟೆಸ್ಟ್, ಅದು ಕೂಡ ಸಿಲ್ವರ್ ನೈಟ್ರೇಟ್ ಟೆಸ್ಟೇ. ಇಲ್ಲಿ ಬ್ರೋಮೈಡ್ ಅಯಾನ್ಗೆ ಸಿಲ್ವರ್ ನೈಟ್ರೇಟ್ ಟೆಸ್ಟ್ ಮಾಡಿದಾಗ ಪೇಲ್ ಯೆಲ್ಲೋ ಪ್ರೆಸಿಪಿಟೇಟ್ ಕಾಣಿಸ್ಕೊಳ್ಳುತ್ತೆ. ಸೆಕೆಂಡ್ ಗ್ರೂಪ್ ಟೆಸ್ಟ್ ಆಸಿಡ್ ರಾಡಿಕಲ್ ಮಾಡುವಾಗ ನೀವು ಕಾನ್ಸಂಟ್ರೇಟ್ ಸಲ್ಫರಿಕ್ ಆಸಿಡ್ ಹಾಕಿದ್ಮೇಲೆ ಕಲರ್ಲೆಸ್ ಫ್ಯೂಮ್ಸು ಬಂದಿಲ್ಲ, ರೆಡ್ಡಿಸ್ ಬ್ರೌನ್ ಫ್ಯೂಮ್ಸು ಬಂದಿಲ್ಲ, ಟೆಸ್ಟ್ ಟ್ಯೂಬಲ್ಲಿ ಯಾವುದೇ ರೀತಿಯ ರಿಯಾಕ್ಷನ್ ಆಗಲಿಲ್ಲ ಅಂದರೆ ಆವಾಗ ಸೆಕೆಂಡ್ ಗ್ರೂಪ್ ಆಸಿಡ್ ರಾಡಿಕಲ್ ಆಬ್ಸೆಂಟ್ ಅಂತ ಅನ್ನಿಸ್ಕೋಬೇಕು. ಆವಾಗ ನೀವು ಥರ್ಡ್ ಗ್ರೂಪ್ಗೆ ಹೋಗಬೇಕು. ಥರ್ಡ್ ಗ್ರೂಪಲ್ಲಿ ಒಂದೇ ಒಂದು ಆಸಿಡ್ ರಾಡಿಕಲ್ ಇರೋದು ಸಲ್ಫೇಟ್ ಅಯಾನ್ SO4 -. ಏನಾದರೂ ಈ ಗ್ರೂಪ್ಗೆ ಆಸಿಡ್ ರಾಡಿಕಲ್ ಸೇರಿದರೆ ನೀವು ಸಾಲ್ಟ್ ಸೊಲ್ಯೂಷನ್ ಮಾಡಿಕೊಡ್ರಿ. ಸಾಲ್ಟ್ನ ನೀರಲ್ಲಿ ಡಿಸಾಲ್ವ್ ಮಾಡಿಕೊಂಡು ಅದಕ್ಕೆ 1-2 ಡ್ರಾಪ್ ಬೇರಿಯಂ ಕ್ಲೋರೈಡ್ ಹಾಕಿ, BaCl2 ಬೇರಿಯಂ ಕ್ಲೋರೈಡ್ ಹಾಕಿದ ತಕ್ಷಣ ನಿಮಗೆ ಈ ರೀತಿ ವೈಟ್ ಪ್ರಿಸಿಪಿಟೇಟ್ ಸಿಗುತ್ತೆ. ಈ ರೀತಿ ವೈಟ್ ಪ್ರಿಸಿಪಿಟೇಟ್ ಬಂದಾಗ ಥರ್ಡ್ ಗ್ರೂಪ್ ಆಸಿಡ್ ರಾಡಿಕಲ್ ಪ್ರೆಸೆಂಟ್ ಅಂತ, ಮತ್ತು ಸಲ್ಫೇಟ್ ಅಯಾನ್ SO4 ಪ್ರೆಸೆಂಟ್ ಮತ್ತು ಕನ್ಫರ್ಮ್ ಅಂತ ಆಗುತ್ತೆ. ಸೊ ಇಷ್ಟು ಈಸಿಯಾಗಿ ನೀವು ಗ್ಯಾಪ್ನ ಇಟ್ಕೊಂಡು ಈ ಟೆಸ್ಟ್ನ ನೀವು ಈಸಿಯಾಗಿ ಪರ್ಫಾರ್ಮ್ ಮಾಡ್ಬೋದು. ಸೆಕೆಂಡ್ ಇಯರ್ಗೂ ಕೂಡ ಈ ಟೆಸ್ಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಥ್ಯಾಂಕ್ ಯು.